ಬಾಗೇಪಲ್ಲಿ ಪಟ್ಟಣಕ್ಕೆ ನೀರು ಒದಗಿಸುವ ಚಿತ್ರಾವತಿ ಡ್ಯಾಂನಿಂದ ನೀರಿನ ಶುದ್ಧೀಕರಣ ಘಟಕಕ್ಕೆ ನೀರು ಹರಿಸಲಾಗುತ್ತಿದೆ. ಆದರೆ ಅಲ್ಲಿಂದ ಸರಿಯಾದ ಶುದ್ಧೀಕರಣವಿಲ್ಲದೆ ನೇರವಾಗಿ ಪುರಸಭೆಯವರು ಪಟ್ಟಣದ ನಿವಾಸಿಗಳಿಗೆ ಪಂಪ್ ಮಾಡುತ್ತಿದ್ದಾರೆ ಎಂದು ಸಿಪಿಐಎಂ ಮುಖಂಡ ಚೆನ್ನರಾಯಪ್ಪ ಗಂಭೀರ ಕಳವಳ ವ್ಯಕ್ತಪಡಿಸಿದ್ದಾರೆ. ಭಾನುವಾರ ಸಿಪಿಐಎಂ ನಗರ ಘಟಕದ ನಿಯೋಗವು ಪಟ್ಟಣದ ಸಂತೆ ಮೈದಾನದಲ್ಲಿರುವ ನೀರಿನ ಶುದ್ಧೀಕರಣ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಈ ವೇಳೆ ಮಾತನಾಡಿದ ಚೆನ್ನರಾಯಪ್ಪ, ಘಟಕದಲ್ಲಿರುವ ಶುದ್ಧೀಕರಣ ಯಂತ್ರಗಳು ಹಲವು ತಿಂಗಳುಗಳಿಂದ ಸ್ಥಗಿತಗೊಂಡಿವೆ. ಆಲಂ ಸೇರಿದಂತೆ ಯಾವುದೇ ಶುದ್ಧೀಕರಣ ವಿಧಾನಗಳನ್ನು ಅನುಸರಿಸಲಾಗುತ್ತಿಲ್ಲ. ನೇರವಾಗಿ ಡ್ಯಾಂನಿಂದ ಬರುವ ನೀರನ್ನ ಪಟ್ಟಣಕ್ಕೆ ಸರಬರಾಜು ಮಾಡಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪಟ್ಟಣಕ್ಕೆ ಗುಡಿಬಂಡೆ ತಾಲೂಕಿಗೆ ಸರಬರಾಜು ಆಗ್ತಕ್ಕಂಥ ಚಿತ್ರಾವತಿ ಅಣೆಕಟ್ಟಿನಿಂದ ಬರ್ತಕ್ಕಂಥ ನೀರಿನ ಸರಬರಾಜು ಇವತ್ತು ಬಾಗೇಪಲ್ಲಿ ಪಟ್ಟಣದಲ್ಲಿರ್ತಕ್ಕಂಥ ಇವತ್ತು ಶುದ್ಧೀಕರಣದ ಘಟಕದ ಮುಂದೆ ನಾವೆಲ್ಲ ಕೂಡ ಇದ್ದೀವಿ. ಇವತ್ತಿನ ಇಲ್ಲಿನ ಪರಿಸ್ಥಿತಿ ನಾವು ನೋಡಿದರೆ ಇವತ್ತು ಬಾಗೇಪಲ್ಲಿ ಪಟ್ಟಣದಲ್ಲಿ ಈ ನೀರನ್ನು ಉಪಯೋಗಿಸ್ತಕ್ಕಂಥ ಜನ ಇವತ್ತು ಏನಾಗಬೇಕು ಅನ್ನೋದು ಕೂಡ ಇವತ್ತು ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಿದೆ. ಇವತ್ತು ನೇರವಾಗಿ ಇವತ್ತು ಚಿತ್ರಾವತಿ ಅಣೆಕಟ್ಟಿಂದ ಬರ್ತಕ್ಕಂಥ ನೀರು ನೇರವಾಗಿ ಬಾಗೇಪಲ್ಲಿ ಪಟ್ಟಣದ ಸರಬರಾಜು ಮಾಡ್ತಕ್ಕಂಥದ್ದು ಇವತ್ತು ನಿರ್ಮಾಣ ಆಗಿದೆ. ಈ ಸ್ಟ್ರೀಟ್ ಇವತ್ತು ಶುದ್ಧೀಕರಣ ಘಟಕವನ್ನು ಎಲ್ಲವನ್ನು ವೀಕ್ಷಣೆ ಮಾಡಿದ್ದೀವಿ ನಾವು. ಡ್ಯಾಮಿಂದ ಬರ್ತಕ್ಕಂಥ ನೀರಿಗೆ ಆಲಮ್ಮು ಮತ್ತು ಬ್ಲೀಚಿಂಗ್ ಪೌಡ್ರ್ ಹಾಕಿ ಅಲ್ಲಿಂದ ಫಿಲ್ಟ್ರ್ ಮಾಡಿ ಇವತ್ತು ನಮಗೆ ನೀರು ಕೊಡಬೇಕಾದಂಥ ಪುರಸಭೆಯಿಂದ ಇವತ್ತು ಸಂಪೂರ್ಣವಾಗಿ ಅದನ್ನು ನಿರ್ಲಕ್ಷ್ಯ ವಹಿಸಿ ಸಂಪೂರ್ಣವಾಗಿ ನೇರವಾಗಿ ಇವತ್ತು ಡ್ಯಾಮಿಂದ ಬರ್ತಕ್ಕಂಥ ನೀರು ಬಾಗೇಪಲ್ಲಿ ಪಟ್ಟಣದ ಸಾರ್ವಜನಿಕರಿಗೆ ಇವತ್ತು ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಪಾಚಿ ಕಟ್ಟಿದೆ, ಅದು ಹೂಳು ತುಂಬಿಕೊಂಡಿದೆ. ಯಾವುದೇ ಕಾರಣಕ್ಕೂ ಅದನ್ನು ಕ್ಲೀನ್ ಮಾಡುವಂಥ ಪರಿಸ್ಥಿತಿ ಇಲ್ಲ. ಇವತ್ತು ಆಲಮ್ ಆಗ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಕೇವಲ ಅದು ತೋರಿಸ್ಕೊಳ್ಳಿಕ್ಕೆ ಮಾತ್ರ ಇವತ್ತು ಆಲಮ್ ಇಟ್ಟಿರ್ತಕ್ಕಂಥದ್ದು, ಅದು ಯಾವುದೇ ಕಾರಣಕ್ಕೆ ಆಗದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಜವಾಬ್ದಾರಿ ಯಾರು? ಇವತ್ತು ಇಲ್ಲಿನ ಪುರಸಭೆಯಲ್ಲಿ ಇನ್ನೇನು ಒಂದು 3-4 ತಿಂಗಳಲ್ಲಿ ಪುರಸಭೆ ಇವತ್ತು ಅಧಿಕಾರ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿನ ಶಾಸಕರು ಜವಾಬ್ದಾರಿ ಏನಾಗಿದೆ ಅನ್ನೋದು ಕೂಡ ಇವತ್ತು ಬಾಗೇಪಲ್ಲಿ ಪಟ್ಟಣದ ಸಾರ್ವಜನಿಕರಾಗಿ ನಾವೆಲ್ಲ ನೋಡಬೇಕು. ಇವತ್ತು ಕಾಯಿಲೆಗಳು ಹೆಚ್ಚು ಬರ್ತಾ ಇದೆ, ಕಾಯಿಲೆಗಳ ಸಮಸ್ಯೆ ಇದೆ, ನೀರಿನ ಕೊರತೆ ಇವತ್ತು ಇನ್ನೂ ಜಾಸ್ತಿ ಇದೆ. ಬಾಗೇಪಲ್ಲಿಯಲ್ಲಿ ಇವತ್ತು ಡ್ಯಾಮ್ ತುಂಬಿದೆ, ಅದರಿಂದ ಬರ್ತಕ್ಕಂಥ ನೀರು ಕರೆಕ್ಟಾಗಿ ಫಿಲ್ಟ್ರ್ ಮಾಡಿ ನಮಗೆ ಕೊಡದೇ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದನ್ನು ಮಿನಿಮಮ್ ಇವತ್ತು ಅವರ ಜವಾಬ್ದಾರಿ, ಇವತ್ತು ಪುರಸಭೆಗೆ ಮಿನಿಮಮ್ ಜವಾಬ್ದಾರಿ ಇರ್ತಕ್ಕಂಥದ್ದು. ಇದು ಮೂಲಭೂತ ಸೌಕರ್ಯಗಳಲ್ಲಿ ಮೇಜರ್ ಆಗಿರ್ತಕ್ಕಂಥದ್ದು ನೀರಿನ ಸಮಸ್ಯೆ. ಆ ನೀರಿನ ಸಮಸ್ಯೆ ಕರೆಕ್ಟಾದಂಥ ಇರ್ತಕ್ಕಂಥ ನೀರನ್ನು ಫಿಲ್ಟ್ರ್ ಮಾಡಿದೆ, ಶುದ್ಧೀಕರಣ ಘಟಕದಿಂದ ಸರಿಯಾದಂಥ ನಿರ್ವಹಣೆ ಮಾಡಿದೆ. ಇವತ್ತು ಸಂಪೂರ್ಣವಾಗಿ ಕೆಟ್ಟು ನಿಂತಿದೆ ಅದು. ಬಡವರ ಆರೋಗ್ಯಕ್ಕೆ ಬೆಲೆ ಇಲ್ಲವೇ ಎಂದು ಪ್ರಶ್ನಿಸಿದ ಅವರು, ಈಗಾಗಲೇ ಚರಂಡಿ, ರಸ್ತೆ, ಸ್ವಚ್ಛತೆ ಸಮಸ್ಯೆಯಿಂದ ಬಳಲುತ್ತಿರುವ ಪಟ್ಟಣದ ಬಡಜನತೆ ಇಂಥ ಕಲ್ಮಶದ ನೀರಿನಿಂದ ಮತ್ತಷ್ಟು ರೋಗಬಾಧೆಗೆ ಒಳಗಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಹೇಳಿದರು. ಜನಪ್ರತಿನಿಧಿಗಳು ಸ್ವತಃ ಫಿಲ್ಟರ್ ನೀರನ್ನು ಬಳಸಿಕೊಳ್ಳುತ್ತಾ ನಾಗರಿಕರಿಗೆ ಮಾತ್ರ ಶುದ್ಧೀಕರಣವಿಲ್ಲದ ಡ್ಯಾಂ ನೀರನ್ನು ಒತ್ತಾಯಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಹೂಳು ತುಂಬಿದೆ, ಇರ್ತಕ್ಕಂಥ ಮಿಷಿನ್ಗಳೆಲ್ಲ ಕೆಟ್ಟೋಗಿದೆ. ಇವತ್ತು ನೇರವಾದಂಥ ನೀರನ್ನು ಇವತ್ತು ನಮಗೆ ಬಿಡ್ತಕ್ಕಂಥದ್ದು ವಾತಾವರಣ ಸೃಷ್ಟಿಯಾಗಿದೆ. ನಾವೆಲ್ಲ ಕೂಡ CPM ಪಕ್ಷದ ಮುಖಂಡರಾಗಿ ನಾವೆಲ್ಲ ಕೂಡ ಈ ಭೇಟಿ ಮಾಡಿದ್ದೀವಿ. ಇದನ್ನು ನೋಡಿದರೆ ಇವತ್ತು ನಮಗೆ ತುಂಬದ ನೋವಾಗ್ತದೆ. ಯಾಕಂತ ಹೇಳಿದರೆ ಚಿತ್ರಾವತಿ ಅಣೆಕಟ್ಟು ಬೇಕಂತ ಹೋರಾಟ ಮಾಡಿದಂಥ ಬಾಗೇಪಲ್ಲಿ ಪಟ್ಟಣದ ಜನತೆ ಇವತ್ತು ಆ ನೀರನ್ನು ಸರಿಯಾದಂಥ ರೀತಿಯಲ್ಲಿ ಕೊಡಲಿಕ್ಕೆ ಯೋಗ್ಯತೆ ಇಲ್ಲದ ಇವತ್ತು ಪುರಸಭೆ ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ. ಇಲ್ಲಿನ ಶಾಸಕರು ಇದಕ್ಕೆ ಗಮನನೇ ಕೊಡಲ್ಲ. ಅವ್ರು ಯಾಕಂದರೆ ಅವ್ರಿಗೆ ಆದಂಥ ಬೇರೆ ಆದಂಥ ನೀರನ್ನು ಸಿಗ್ತದೆ. ಈ ಸಾರ್ವಜನಿಕರಿಗೆ ಬೇಕಾದಂಥ ನೀರಿಲ್ಲಿ ಸಿಗದೇ ಇರತಕ್ಕಂಥ ವಾತಾವರಣ ಕೂಡ ಇವತ್ತು ಇದರಿಂದ ನಾವು CPIM ಪಕ್ಷದಿಂದ ಬಾಗೇಪಲ್ಲಿ ನಗರ ಘಟಕದಿಂದ ಇವತ್ತು ನಾವು ಸಂಪೂರ್ಣವಾಗಿ ವಿರೋಧವನ್ನು ಮಾಡ್ತಾ ಇದ್ದೀವಿ. ಸಾರ್ವಜನಿಕರಿಗೆ ಅನುಕೂಲವಾದಂಥ ವಾತಾವರಣ ಇರ್ತಕ್ಕಂಥ ನೀರು ಇರ್ತಕ್ಕಂಥದ್ದು, ಆ ನೀರು ಕೂಡ ನೀವು ಕೊಡಲಿಕ್ಕೆ ಆಗಲಿಲ್ಲ ಅಂದರೆ ಇವತ್ತು ಸ್ವಚ್ಛತೆ ಯಾವ ರೀತಿ ಕಾಪಾಡ್ತೀರಿ? ಇವತ್ತು ಅಧ್ಯಕ್ಷರು ಪುರಸಭೆ ಅಧ್ಯಕ್ಷರಾಗಿದ್ದಾರೆ. ಅಧ್ಯಕ್ಷರು ಇಲ್ಲಿರ್ತಕ್ಕಂಥ ಪುರಸಭೆಯ ಮುಖ್ಯ ಅಧಿಕಾರಿಗಳು
ಇವರೆಲ್ಲರೂ ಕೂಡ ಪುರಸಭೆ ಸದಸ್ಯರುಗಳು ಎಲ್ಲರೂ ಕೂಡ ಜವಾಬ್ದಾರಿ ಇದ್ದಾರೆ. ಅವ್ರು ಯಾಕೆ ಇದನ್ನು ಗಮನ ಕೊಡ್ತಾ ಇಲ್ಲ? ನಿಮ್ಮ ಜವಾಬ್ದಾರಿ ಏನು? ನಿಮ್ಮ ಬಿಸ್ನೆಸ್ಸು ಮುಖ್ಯನಾ, ಇವತ್ತು ಸಾರ್ವಜನಿಕರ ಜೀವನ ಮುಖ್ಯನಾ? ಈ ನೀರನ್ನು ನೀವು ಸರಿಯಾಗಿ ಕೊಡಲಿಲ್ಲ ಅಂತ ಹೇಳಿದ್ರೆ ಎಷ್ಟು ತೆರಿಗೆ ಕೊಡ್ತಾ ಇದ್ದಾರೆ ಸ್ವಾಮಿ? ಬಾಗೇಪಲ್ಲಿ ಪಟ್ಟಣದಲ್ಲಿರ್ತಕ್ಕಂಥ ಸುಮಾರು ಜನ ಇವತ್ತು ರೈತರು, ಕೂಲಿಕಾರರು, ದಲಿತರು ಇರ್ತಕ್ಕಂಥದ್ದು ಇದು ಎಲ್ಲರೂ ಕೂಡ ಇವತ್ತು ತೆರಿಗೆ ಕೊಡ್ತಾ ಇದ್ದಾರೆ ನಿಮಗೆ. ಆ ತೆರಿಗೆ ಹಣದಿಂದ ಇವತ್ತು ಪುರಸಭೆಯನ್ನು ನಡೆಸ್ತಾ ಇದ್ದೀರಿ. ಆ ತೆರಿಗೆ ಹಣದಿಂದ ಪುರಸಭೆ ನಡೆಸ್ತಕ್ಕಂಥದ್ದು ಮಿನಿಮಮ್ ನೀವು ನೀರು ಶುದ್ಧವಾದಂಥ ನೀರು ಕೊಡಲಿಲ್ಲ ಅಂತ ಹೇಳಿದರೆ ನೀವು ಅನ್ಲಾಯಕ್ಕೆ ಇವತ್ತು ಪುರಸಭೆಯ ಸದಸ್ಯರಾಗಿದ್ದೀರಿ, ಅಧ್ಯಕ್ಷರಾಗಿದ್ದೀರಿ, ಇಲ್ಲಿನ ಮುಖ್ಯ ಅಧಿಕಾರಿಗಳಾಗಿ ಇವತ್ತು ಕಾರ್ಯ ಮಾಡ್ತಾ ಇದ್ದೀರಿ ನೀವು. ಇದೀಗಲೇ ಶುದ್ಧೀಕರಣ ಘಟಕವನ್ನ ಸರಿಪಡಿಸಿ ವೈಜ್ಞಾನಿಕ ವಿಧಾನದಲ್ಲಿ ಶುದ್ಧೀಕರಣ ಮಾಡಿದ ನೀರನ್ನೇ ಜನತೆಗೆ ಸರಬರಾಜು ಮಾಡಬೇಕು. ಇಲ್ಲದಿದ್ದಲ್ಲಿ ಸಿಪಿಐಎಂ ಪಕ್ಷದ ವತಿಯಿಂದ ಉಗ್ರ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈ ವೇಳೆ ಹಿರಿಯ ಮುಖಂಡ ಡಿಟಿ ಮುನಿಸ್ವಾಮಿ ಕೂಡ ಮಾತನಾಡಿ, ಅಮೂಲ್ಯವಾದ ನೀರನ್ನು ಬೇಡಿಕೆ ಬಿದ್ದಂತೆ ಜನತೆಗೆ ನೀಡುವುದು ತಪ್ಪು. ಶುದ್ಧೀಕರಣ ಹಂತಗಳನ್ನು ಪಾಲಿಸಿಯೇ ನೀರು ಸರಬರಾಜು ಮಾಡಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಇನ್ನು ಸಭೆಯಲ್ಲಿ ನಗರ ಘಟಕದ ಅಧ್ಯಕ್ಷ ವಾಲ್ಮೀಕಿ ಅಶ್ವತ್ಥಪ್ಪ, ಪುರಸಭೆಯ ಮಾಜಿ ಸದಸ್ಯ ಜಿ ಕೃಷ್ಣಪ್ಪ, ಮಹಮ್ಮದ್ ರಫೀಕ್ ಹಾಗೂ ಇನ್ನಿತರರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.